30 ತನಕ ನಮ್ಮ ಇಯರ್ ಆಫ್ ಇದು ಇನ್ನರ್ ವೀಲ್ ಇಯರ್ ಅಂತ ಹೇಳ್ತೇವೆ. ಸೊ ಅದು ಜುಲೈ 1ರಿಂದ ಜೂನ್ 30ರವರೆಗೆ ಅದರ ಅಧ್ಯಕ್ಷತೆಯನ್ನು ಅವರು ನಮ್ಮ ದೇಶ ಮಟ್ಟದಲ್ಲಿ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಶಿ ಇಸ್ ದ ಪ್ರೆಸಿಡೆಂಟ್ ಆಫ್ ಅಸೋಸಿಯೇಷನ್ ಆಫ್ ಇನ್ನರ್ವೀಲ್ ಕ್ಲಬ್ಸ್ ಇನ್ ಇಂಡಿಯಾ. ಸೊ ಶಿ ವಿಲ್ ಬಿ ಟೇಕಿಂಗ್ ಓವರ್ ಆಸ್ ಪ್ರೆಸಿಡೆಂಟ್. So the installation is happening on 12th. She will take over officially from 1st of July as president of all over India. Installation is going to happen on 12th June. And I pass on the mic to Vinuta Harish for further clarification. ಮಾಡ್ತಾರೆ. ಮತ್ತೊಂದು ನಮ್ಮಲ್ಲಿ ಏನಾಗುತ್ತೆ ಹೇಳಿದ್ರೆ, ನಾವು ಇವಾಗ ವಾಟ್ ಎವರ್ ವಿ ಕಲೆಕ್ಟ್ ಪ್ರಾಜೆಕ್ಟಿಗೆ ಕಲೆಕ್ಟ್ ಮಾಡಿದ ದುಡ್ಡನ್ನ ನಮ್ಮ ಅಡ್ಮಿನಿಸ್ಟ್ರೇಷನ್, ಕ್ಲಬ್ ಅಡ್ಮಿನಿಸ್ಟ್ರೇಷನ್ಗೆ ಉಪಯೋಗ ಮಾಡೋ ಹಾಗಿಲ್ಲ. ಒಂದು ಪೈಸೆನೂ ಅದಕ್ಕೆ ಬರೋದಿಲ್ಲ. ಕ್ಲಬ್ ಅಡ್ಮಿನಿಸ್ಟ್ರೇಷನ್ಗೆ ನಮ್ಮ ಮೆಂಬರ್ಸೇ ಕಾಂಟ್ರಿಬ್ಯೂಟ್ ಮಾಡಿ ನಡೆಸ್ತಾ ಇದ್ದಾರೆ. ಅದರಿಂದ ಪ್ರಾಜೆಕ್ಟಿಗೆ ಹೋಗುತ್ತೆ ಶಿವಾಯ. ಇಟ್ಸ್ ನಾಟ್ ಕಮಿಂಗ್ ಬ್ಯಾಕ್ ಟು ದಿಸ್. ವಾಟ್ ಎವರ್ ವಿ ಟೇಕ್ ಮನಿ ಫ್ರಮ್ ದ ಪಬ್ಲಿಕ್, ಇಟ್ ಗೋಸ್ ಕಂಪ್ಲೀಟ್ಲಿ ಟು ದ cause, beneficiaries, and along with our own money also. So how you work on medical support? Everything. Actually, past association president ಶೈಲಜಾ ಭಟ್ ಅವರು ಇನ್ನರ್ ವೀಲ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಂದು ಖುಷಿಯಾದ ವಿಷಯ ಏನಂದ್ರೆ, ಈ ವರ್ಷ 26-27ಗೆ ಐ ಬಿ ಟೇಕಿಂಗ್ ಓವರ್ ಆಸ್ ದ ಅಸೋಸಿಯೇಷನ್ ಪ್ರೆಸಿಡೆಂಟ್ ಫಾರ್ ದ ಅಸೋಸಿಯೇಷನ್ ಆಫ್ ಇನ್ನೋವೇಟಿವ್ ಕ್ಲಬ್ಸ್ ಇನ್ ಇಂಡಿಯಾ. ನಮ್ಮ ಕರ್ನಾಟಕಕ್ಕೆ 21 ವರ್ಷ ಆದಮೇಲೆ ಈ ಸೌಭಾಗ್ಯ ಸಿಕ್ಕಿದೆ. ಇದೊಂದು ಖುಷಿಯಾದ ವಿಷಯ. ಆಫ್ಟರ್ 21 ಇಯರ್ಸ್ ನಮಗೆ ಕರ್ನಾಟಕಕ್ಕೆ ಚಾನ್ಸ್ ಸಿಕ್ಕಿದೆ. ಯೂಶಲಿ ಯಾವಾಗಲೂ ನಾರ್ತ್ ಇಂಡಿಯನ್ಸೇ ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ತಾ ಇದ್ರು. ಶೈಲಜಾ ಭಟ್ ಅವರು ಆದಮೇಲೆ ಈ ವರ್ಷ 26-27ಗೆ ನಾನು 12th ಜೂನು ಗಾಯತ್ರಿ ಗ್ರ್ಯಾಂಡಲ್ಲಿ ಇನ್ಸ್ಟಾಲೇಷನ್ ಸೆರೆಮನಿ ಇರುತ್ತೆ. ಎಲ್ಲರೂ ಬರಬೇಕಾಗಿ ಕೇಳ್ಕೊತೀನಿ. ಅದು ಬಿಟ್ಟರೆ ಅಸೋಸಿಯೇಷನ್ ಆಫ್ ಇನ್ನೋವೇಟಿವ್ ಕ್ಲಬ್ಸ್ ಇನ್ ಇಂಡಿಯಾ ಫಸ್ಟ್ ಅಹಮದಾಬಾದಲ್ಲಿ ಒಂದು ಕ್ಲಬ್ ಸ್ಟಾರ್ಟ್ ಆಯಿತು. ಆಮೇಲೆ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್ ಇನ್ ಆಲ್ ಓವರ್ ಇಂಡಿಯಾ. ಈಗ ನಮ್ಮ ಡಿಸ್ಟ್ರಿಕ್ಟ್ 319 50th ಇಯರ್ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಕೂಡ ಆಗ್ತಾ ಇದೆ. ಅದೊಂದು ಖುಷಿಯಾದ ವಿಷಯ. ಯಾಕಂದ್ರೆ ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಇರುವಾಗ ನಮ್ಮ ಡಿಸ್ಟ್ರಿಕ್ಟ್ 319 ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದೀವಿ. ಅಸೋಸಿಯೇಷನ್ ಆಫ್ ಇನ್ನೋವೇಟಿವ್ ಕ್ಲಬ್ಸ್ ಇನ್ ಇಂಡಿಯಾಗೆ 51st ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ನಾನು ಆಯ್ಕೆಯಾಗಿದ್ದೇನೆ. ಆಮೇಲೆ ಇನ್ಸ್ಟಾಲೇಷನ್ ಕೂಡ ಆಗುತ್ತೆ. ನಮ್ಮ ಇನ್ನರ್ ವೀಲ್ ಸಂಸ್ಥೆ 103ನೇ ವರ್ಷ ಈ ವರ್ಷ, 103rd ಇಯರ್ ಈ ವರ್ಷ. ನಾವು ಸ್ಟೇಟಸ್ ಆಫ್ ವಿಮೆನ್, ರೈಟ್ಸ್ ಆಫ್ ಚೈಲ್ಡ್, ಆಮೇಲೆ ವಿ ವರ್ಕ್ ಟುವರ್ಡ್ ಡ್ರಗ್ ಅವೇರ್ನೆಸ್ ಕ್ಯಾಂಪ್ಸ್ ಆಗಲಿ, ಆಮೇಲೆ ವಿಮೆನ್ ರೈಟ್ಸ್, ಓಲ್ಡ್ ಏಜ್ ಸೀನಿಯರ್ ಸಿಟಿಸನ್ಸ್ ಅಂಡ್ ಹೆಲ್ತ್. ವಿ ವರ್ಕ್ ಆನ್ ಹೆಲ್ತ್, ಸ್ಕೂಲ್ಸ್, ಎಜುಕೇಶನ್ಸ್ಗೆ ವರ್ಕ್ ಮಾಡ್ತೀವಿ. ಆಲ್ಮೋಸ್ಟ್ ಕಮ್ಯುನಿಟಿ ಇದರಲ್ಲಿ ಎಲ್ಲ ಕ್ಯಾಟಗರೀಸ್ನು ಟಚ್ ಮಾಡ್ತೀವಿ. ಇರ್ರೆಸ್ಪೆಕ್ಟಿವ್ ಇವ್ರಿಗೆ ಮಾಡ್ಬೇಕು ಅವ್ರಿಗೆ ಮಾಡ್ಬೇಕಂತೆಲ್ಲ, ಬಟ್ ಅವರ್ ಫೋಕಸ್ ಏರಿಯಾ ಇಸ್ ಮೋರ್ ಆನ್ ಗರ್ಲ್ ಚೈಲ್ಡ್ ಅಂಡ್ ವಿಮೆನ್. ಈ ವರ್ಷ ನನ್ನ ಅಧ್ಯಕ್ಷತೆಯಲ್ಲಿ ನಾನು ಕೂಡ ಸ್ಪೋರ್ಟ್ಸ್ ಮೆನ್ ಆಗಿರೋದ್ರಿಂದ ಮೈ ಫೋಕಸ್ ಏರಿಯಾ ವಿಲ್ ಬಿ ಫಿಟ್ ಗರ್ಲ್ ಅಂತ. ಐ ಬಿಲೀವ್ a physically fit girl will be a mentally strong women ಅಂತ. ಸೊ ಹೆಣ್ಮಕ್ಳನ್ನ ಈ ಸರಿ ಸ್ಪೋರ್ಟ್ಸ್ ಗೆ ಆದ್ಯತೆ ಕೊಡ್ಬೇಕಂತ ಅನ್ಕೊಂಡಿದೀವಿ. ಬೇರೆ ಎಲ್ಲ ಕ್ಯಾಟಗರಿನೂ ವಿಲ್ ಫೋಕಸ್ ಏರಿಯಾ ಇರುತ್ತೆ. ದಿಸ್ ವಿಲ್ ಬಿ ಅ ಫ್ಲಾಗ್ಶಿಪ್ ಇನಿಷಿಯೇಟಿವ್ ದಿಸ್ ಇಯರ್. ಸ್ಪೋರ್ಟ್ಸ್ಗೆ ಆದ್ಯತೆ ಕೊಡ್ತೀವಿ. ನಮ್ಮ ಅಸೋಸಿಯೇಷನ್ ಆಫ್ ಇನ್ನೋವೇಟಿವ್ ಕ್ಲಬ್ಸ್ ಅಲ್ಲಿ ವಿ ಹ್ಯಾವ್ 1755 ಕ್ಲಬ್ಸ್ ಅಂಡ್ 60,000 members ideve ಈಗ all over India. All over the world we are more than 1 lakh members ideve. ಈ ಜೂನ್ ನಮ್ದು 3 o'clock ಗಾಯತ್ರಿ ಗ್ರ್ಯಾಂಡ್ ಅಲ್ಲಿ ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲಿ ನಮ್ಮ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಐ ವುಡ್ ರಿಕ್ವೆಸ್ಟ್ ಎಲ್ಲರಿಗೂ ಬನ್ನಿ, ನಿಮ್ಗೋಸ್ಕರ ಒಂದು ಪ್ರೆಸ್
ಇದು ಕೂಡ ಯು ವಿಲ್ ಹ್ಯಾವ್ ಅ ಸಪರೇಟ್ ಕೌಂಟರ್ ಫಾರ್ ಯು ಟು ಬಿ ಸೀಟೆಡ್. ಅಂಡ್ ಅವತ್ತು ಇವರು MSME ಮಿನಿಸ್ಟರ್ ಫಾರ್ ಸ್ಟೇಟ್ ಯೂನಿಯನ್ ಮಿನಿಸ್ಟರ್ ಶೋಭಾ ಕರ್ಲಾಂಜೆ ಅವರು ಚೀಫ್ ಗೆಸ್ಟ್. ಇನ್ನೊಂದು ಬ್ಯಾಂಗ್ಳೂರ್ ಸೌತ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ತೇಜಸ್ವಿ ಸೂರ್ಯ ಇಸ್ ಆಲ್ಸೋ ಒಂದು chief guest. We have 2 chief guests on that day. Tejasvi Surya, even he also sports ಅಲ್ಲಿ ಇರೋದ್ರಿಂದ, so we have 2 chief guests on the same day. ನಾವು ಶೋಭಾ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ MSME ಅವ್ರ ಒಂದು 2 ನಮ್ಗೆ ನಮ್ಮ ಮೆಂಬರ್ಸ್ಗೆ ಯೂಸ್ ಆಗುತ್ತೆ. ಆಮೇಲೆ ಅವ್ರು ಬಂದ್ರೆ ನಮ್ಗೊಂದು ಉತ್ತೇಜನ ಸಿಗುತ್ತೆ ಅಂತ ವಿ ಹ್ಯಾವ್ ಬೋತ್ ಆಫ್ ದೆಮ್ ಆಸ್ ಅವರ್ ಚೀಫ್ ಗೆಸ್ಟ್. ಅವತ್ತು ನಮ್ಮ ಮೆಂಬರ್ಸ್ ಒಂದು ಆಲ್ ಓವರ್ ಇಂಡಿಯಾ ಬರ್ತಾ ಇದ್ದಾರೆ ಇನ್ಸ್ಟಾಲೇಷನ್ಗೆ. ನಮ್ಮ ಇನ್ನರ್ ವೀಲ್ ಮೆಂಬರ್ಸ್ ಆಲ್ ಓವರ್ ಇಂಡಿಯಾ ಇಂದ ಅಲ್ಲಿರ್ತಾರೆ.